ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಮಹಿಳೆಯೊಬ್ಬಳು ಮನೆಯ ಅಂಗಳದಲ್ಲಿ ಆಟವಾಡ್ತಾ ಇದ್ದ ಮಗುವಿನ ಅಪಹರಣಕ್ಕೆ ಯತ್ನಿಸಿರುವಂತ ಆರೋಪ ಕೇಳಿಬಂದಿದೆ. ಪಕ್ಕದ ಮನೆಯವಳೇ ಆಗಿರುವ ಮಂಜುಳಾ ಮಗುವಿನ ಅಪಹರಣಕ್ಕೆ ಯತ್ನಿಸಿದ್ದಾಳೆ. ಈ ವೇಳೆ ನಾಯಿ ಬೊಗಳಿದ್ದನ್ನ ನೋಡಿ ತಾಯಿ ಹೊರಬಂದು ನೋಡಿದ್ದಾರೆ. ತಾಯಿ ಬಂದಿದ್ದನ್ನ ಗಮನಿಸಿ ಮಗುವನ್ನ ಅಲ್ಲೇ ಬಿಟ್ಟು ಹೋಗಿದ್ದಾಳೆ. ಪೊಲೀಸರು ಬಂದು ವಿಚಾರಣೆ ನಡೆಸ್ತಾ ಇದ್ದಂತೆ ಹೈಡ್ರಾಮಾ ಶುರು ಮಾಡಿದ್ದಾಳೆ. ನನಗೆ ಮಕ್ಕಳಿಲ್ಲದ ಕಾರಣ ಮಗುವನ್ನ ಅಪಹರಣ ಮಾಡೋದಕ್ಕೆ ನೋಡ್ತಿದ್ದೇನೆ ಎಂದು ಸ್ಥಳೀಯರು ಆರೋಪಿಸಿದ್ರು. ತುಮಕೂರು ನಗರ ಪೊಲೀಸ್ ಠಾಣೆಯ ಮುಂದೆ ಹಲವು ವರ್ಷಗಳಿಂದ ನಿಂತಿದ್ದ ವಾಹನಗಳಿಗೆ ಮುಕ್ತಿ ನೀಡಲಾಗಿದೆ. 46 ಬೈಕ್ ಹಾಗೂ 3 ಆಟೋಗಳನ್ನು ಹರಾಜಿಗೆ ಹಾಕಲಾಗಿದೆ. ಅಸ್ಮತ್ ಉಲ್ಲಾ ಶರೀಫ್ ಎಂಬುವರು 1,10,000 ರೂಪಾಯಿಗೆ ಬಿಡ್ ಕೂಗಿದ್ದಾರೆ. ಹರಾಜಿನಲ್ಲಿ ಪಡೆದ ಯಾವುದೇ ವಾಹನಗಳು ರಸ್ತೆಗೆ ಇಳಿಯುವಂತಿಲ್ಲ. ಎಲ್ಲ ವಾಹನಗಳು ಗುಜರಿಗೆ ಬಳಕೆ ಮಾಡಿಕೊಳ್ಳುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ತುಮಕೂರು ನಗರ ಠಾಣೆಯ ಸಿಪಿಐ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ವಾಹನಗಳ ಹರಾಜು ಪ್ರಕ್ರಿಯೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.